ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಈ ದಿನವೂ ಕೂಡ ದುರದೃಷ್ಟವನ್ನ ದೂರ ಸರಿಸುವುದು, ಅದೃಷ್ಟವನ್ನ ಸಮೀಪ ಬರಮಾಡಿಕೊಳ್ಳಲು ಓಂ ಶ್ರೀ ಅನಂತ ಚರಣಾಯ ನಮಃ ಈ ಮಂತ್ರವೇ ನಿಮಗೆ ಈ ದಿನಕ್ಕೆ ರಕ್ಷಾ ಕವಚವಾಗಿರುತ್ತದೆ. ನನ್ನ ಪ್ರೀತಿಯ ಬಂಧುಗಳೇ, ಅಭಿಮಾನಿ ದೇವತೆಯನ್ನ ಆ ದಿನಕ್ಕೆ ಸಂಬಂಧಪಟ್ಟಾಗ ಯಾರು ಉಚ್ಚರಿಸುತ್ತಾರೋ ಅವರನ್ನ ಸರ್ವದಾ ಕಾಯುತ್ತಿರುತ್ತಾನೆ ಆ ಭಗವನ ನಿಯಾಮಕ. ಇನ್ನೂ ಸಾಧ್ಯವಾದ್ರೆ ಈ ದಿನ ಷಷ್ಠಿಯಲ್ಲಿ ಮಕ್ಕಳ ಒಂದಷ್ಟು ತಿಂಡಿಯನ್ನು ಕುಡಿಯಪ್ಪ. ಅದಾದ ನಂತರ ನೀವು ತಕ್ಷಣವೇ ಒಂದು ಲೋಟ ನೀರನ್ನು ಕುಡಿಯೋದು. ನೀವು ಮೊದಲೇ ವ್ಯವಸ್ಥೆ ಮಾಡಿಕೊಂಡಿದ್ದು ಮಕ್ಕಳಲ್ಲಿ ತಿಂಡಿ ತಿಂತಿರಬೇಕು, ನೀವು ನೀರು ಕುಡಿದಿರಬೇಕು. ಆಗೋ ಚಮತ್ಕಾರ ಒಮ್ಮೆ ಗಮನಿಸಿ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೌಢಮತೆ. ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತೆ ದುಃಖಂ ಕರಣೆ ನಹಿ ನಹಿ ರಕ್ಷತೆ ದುಃಖಂ ಕರಣೆ. ಶತ್ರೌ ಮಿತ್ರೇ ಪುತ್ರೇ ಬಂಧೌ ಮಾ ಕುರ್ಯತ್ನಂ ವಿಗ್ರಹ ಸಂಧೌ ಭವ ಸಮಚಿತ್ತ ಸರ್ವತ್ರಂ ತ್ವಂ ವಾಂಛಸ್ಯ ಚಿರಾದ್ಯದಿ ವಿಷ್ಣುಂ. ಬಂಧು, ಶತ್ರು, ಮಿತ್ರ, ಬಳಗ ಎಲ್ಲದರಲ್ಲೂ ಕೂಡ ನಾನೇ ಇದ್ದಾನೆ. ಅಂದ್ರೆ ನಿನ್ನ ಶತ್ರುವೋ ಅಲ್ಲಿ ನಾನಿದ್ದೇನೆ, ನಿನ್ನ ಮಿತ್ರನೋ ಅಲ್ಲಿಯೂ ನಾನಿದ್ದೇನೆ. ನಿನ್ನ ಸಂಬಂಧ, ಬಂಧು, ಬಳಗ, ಪ್ರೀತಿ, ವಾತ್ಸಲ್ಯ ಎಲ್ಲೆಲ್ಲಿ ನೀನು ನೋಡ್ತೀಯೋ ಅಲ್ಲೆಲ್ಲ ನಾನೇ ಇರುತ್ತೆ. ನೀನು ಶತ್ರುತ್ವದಿಂದ, ಕಪಟದಿಂದ, ವಂಚನೆಯಿಂದ, ಮೋಸದಿಂದ ಎಲ್ಲಿ ನೋಡ್ತೀಯ ಅಲ್ಲೂ ಕೂಡ ನಾನು. ಆದ್ರೆ ಹೇಗೆ ನಿನಗೆ ಅಲ್ಲಿ ಸಹಾಯ ಮಾಡಬೇಕು ಹಾಗೆ ಮಾಡ್ತೇನೆ. ನೀನು ಒಳಗಡೆ ಯಾವ ರೀತಿಯ ಆಲೋಚನೆಗಳಿದೆಯೋ ನಾನು ಹಾಗೆ ಕಾಣಿಸ್ತೇನೆ. ಯಾಕೆ ಅಂತಂದ್ರೆ ಸರ್ವವ್ಯಾಪಿಯಾಗಿರತಕ್ಕಂತಹದ್ದು ನಾನೇ. ಸಂಪೂರ್ಣವಾಗಿ ಒಂದು ಬಿಂದಿಗೆ ತುಂಬಾ ಹಾಲಿದ್ರೆ ಆ ಹಾಲಿನ ಒಳಗಡೆ ಬೆಣ್ಣೆ ಎಲ್ಲಿದೆ? ಮಧ್ಯದಲ್ಲಿದೆಯಾ? ಪೂರ್ವಕ್ಕಿದೆಯಾ? ಪಶ್ಚಿಮಕ್ಕಿದೆಯಾ? ಇಲ್ಲ. ಅದನ್ನ ಕಡಿದು ನೋಡಿದರೆ ಆ ಸಂಪೂರ್ಣ ಆ ಹಾಲಿನಲ್ಲೆಲ್ಲ ಬೆಣ್ಣೆ. ಹಾಗೆ ಅವ ಕೂಡ ಪ್ರಪಂಚವೆಲ್ಲ ಎಲ್ಲದರಲ್ಲೂ ಕೂಡ ಸರ್ವವ್ಯಾಪಿಯಾಗಿ ನಾನಿರುತ್ತೇನೆ. ಅದಕ್ಕಾಗಿ ನೀನು ನನ್ನನ್ನು ಬಿಟ್ಟು ಇನ್ಯಾವುದನ್ನು ಆಸೆ ಪಡ್ತೀಯಲ್ಲ. ನನ್ನನ್ನು ಒಬ್ಬನನ್ನ ನೀನು ಸೇವಿಸಿದರೆ, ನನ್ನ ಒಬ್ಬನನ್ನ ನೀನು ಪ್ರಾರ್ಥಿಸಿದರೆ, ಸೇವಿಸುವುದು ಅಂತಂದ್ರೆ ಅವನನ್ನು ಪೂಜಿಸುವುದಂತ ಅರ್ಥ. ಅದಕ್ಕಾಗಿ ಅವನನ್ನು ಸೇವಿಸು, ಇನ್ನೆಲ್ಲವೂ ನಿನ್ನ ಬಳಿಗೆ ಬರುತ್ತದೆ. ಶುಭಂ ಭೂಯಾತ್ ಹೇಳ್ತಾ